ಬಂಗಾರ 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 ಏನು ಈ ಜನಗಳಿಗೆ ಅದೇನು ಮೋಹ ಮಾಡಿದೆಯೋ ಏನೋ ಗೊತ್ತಿಲ್ಲ. ಎಷ್ಟು ಬೆಲೆ ಜಾಸ್ತಿ ಆದರೂ, ಎಷ್ಟು ಕೊಲೆ ಆದರೂ, ಎಷ್ಟು ದರೋಡೆ ಆದ್ರೂ ಈ ಬಂಗಾರ ಹಾಕ್ಕೊಂಡು ಓಡಾಡೋದಂತೂ ಈ ಜನ ಬಿಡೋದೇ ಇಲ್ಲ ಅಂತಲೇ ಹೇಳ್ಬೋದು. ಅದರಿಂದ ಅವ್ರು ಪ್ರಾಣ ಕಳ್ಕೊಳ್ಳೋಂಥ ಪರಿಸ್ಥಿತಿ ಬಂದ್ರೂ ಬಂಗಾರ ಮೈ ಮೇಲೆ ಹಾಕ್ಕೊಂಡು ಓಡಾಡೋದಂತೂ ಬಿಡೋದೇ ಇಲ್ಲ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋ ಯಾವ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವೀಡಿಯೋಗೆ ಒಂದು ಲೈಕ್ ಮಾಡೋದನ್ನು ದಯವಿಟ್ಟು ಮರೆಯೋಕೆ ಹೋಗ್ಬೇಡಿ. ಹಾಗೆಯೇ ವೀಡಿಯೋನ ಕಂಪ್ಲೀಟಾಗಿ ಫಸ್ಟಿಂದ ಕೊನೆವರೆಗೂ ನೋಡಿ. ಹಾಗಾದರೆ ನಿಮಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವತ್ತು ಬಂಗಾರದ ರೇಟು ಇಷ್ಟೆಲ್ಲ ಜಾಸ್ತಿ ಆಗೋಗ್ಬಿಟ್ಟಿದೆ. ಇದರಿಂದ ಏನೇನೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಎಷ್ಟು ಜನ ಎಷ್ಟು ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾಯಿದ್ದೀನಿ. ಸೊ ಈ ಬಂಗಾರದ ಬೆಲೆ 1,41,000 42,000 ಈ ರೇಂಜಿಗೆ ರೀಚ್ ಆಗ್ತಾಯಿದೆ. ಈ ಥರ ಆಗ್ತಿರೋದ್ರಿಂದ ಏನಾಗ್ತಿದೆ ಅಂತಂದರೆ ಕೊಲೆಗಳು ಜಾಸ್ತಿ ಆಗ್ತಾಯಿದೆ. ಮತ್ತು ಏನು ರೋಡಲ್ಲಿ ಒಬ್ಬೊಬ್ಬರು ಹೆಣ್ಮಕ್ಳು ಓಡಾಡೋಕ್ಕಾಗ್ತಿಲ್ಲ. 1 ಗ್ರಾಮ್ ಬಂಗಾರದ ಬೆಲೆ 14,000 15,000 ರೂಪಾಯಿ ಆಗಿದೆ. 1 ಗ್ರಾಮ್ ಬಂಗಾರನ ನಾವು ಮೈ ಮೇಲೆ ಹಾಕ್ಕೊಂಡು ಓಡಾಡಬೇಕಂದ್ರೂ ಯೋಚನೆ ಮಾಡೋಂಥ ಪರಿಸ್ಥಿತಿ ಬಂದಿದೆ. ಸೊ ರೋಡಲ್ಲಿ ಹೋಗ್ತಾ ಇದ್ದರೆ ಇದು ಕಳ್ತನ ಮಾಡೋರು ಜಾಸ್ತಿ ಆಗಿದ್ದಾರೆ. ಯಾವುದಾದ್ರೂ ಮನೆಗಳನ್ನ ಬೀಗ ಹಾಕಿದರೆ ಅಲ್ಲೂ ಹೋಗ್ಬಿಟ್ಟು ಮನೆ ಬೀಗನ ಹೊಡೆದ್ಬಿಟ್ಟು ಕಳ್ತನ, ಕೊಲೆ, ದರೋಡೆ ಈ ಥರ ಇತ್ತು ತುಂಬಾ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು. ಇದ್ರ ಬೆಲೆ ಜಾಸ್ತಿ ಆಗ್ತಾ ಹೋದಾಗೆಲ್ಲ ಈ ಥರದ್ದು ಜಾಸ್ತಿನೇ ಆಗುತ್ತೆ ಅಂತಲೇ ಹೇಳ್ಬೋದು. ಮೊನ್ನೆ ಒಂದು ನ್ಯೂಸಲ್ಲಿ ನೋಡಿದೆ, ಒಬ್ಬ ಕಳ್ಳ ಮನೆಗಳಲ್ಲೆಲ್ಲ ಬಂಗಾರನ ಕದ್ಬಿಟ್ಟು ಅವನು ಮನೆಯಲ್ಲಿ ಅದನ್ನು ಕರಗಿಸ್ಬಿಟ್ಟು ಆಮೇಲೆ ಸೇಲ್ಸ್ ಮಾಡ್ತಾ ಇದ್ದ. ಸೊ ಈ ಥರ ಎಲ್ಲನೂ ಈ ಥರ ತುಂಬ ಕ್ರಿಮಿನಲ್ ಐಡಿಯಾಸ್ನೆಲ್ಲ ಯೂಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಇದ್ರ ಬೆಲೆ ಜಾಸ್ತಿ ಆಗ್ತಿರೋದ್ರಿಂದ ಯಾರಿಗೆ ಪ್ರಾಫಿಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಬಟ್ ಇದರಿಂದ ಅಡ್ಡ ಪರಿಣಾಮಗಳಂತೂ ಸಿಕ್ಕಾಪಟ್ಟೆ ಆಗ್ತಿದೆ ಅಂತಲೇ ಹೇಳ್ಬೋದು. ಎಷ್ಟು ಕೊಲೆಗಳಾಗ್ತಿದೆ, ಎಷ್ಟು ಕಳ್ತನಗಳಾಗ್ತಿದೆ, ಈ ಬಂಗಾರದಿಂದ ಎಷ್ಟು ಜನ ಮೈ ಮೇಲೆ ಹಾಕ್ಕೊಂಡು ಹೋಗ್ತಿರೋ ಕುತ್ತಿಗೆಯಲ್ಲಿರೋಂತಹ ಚೈನ್ ಆಗ್ಬೋದು, ಅದನ್ನು ಎಳೆದಾಗ ಎಷ್ಟು ಜನದ್ದು ಪ್ರಾಣ ಹೋಗುತ್ತೆ. ಆದರೆ ಜನಗಳು ಯಾರು ಅದನ್ನು ಲೆಕ್ಕಿಸ್ತಾನೆ ಇಲ್ಲ ಅಂತಲೇ ಹೇಳ್ಬೋದು. ಎಷ್ಟೇ ರೇಟ್ ಆಗಲಿ ತಗೋಬೇಕು, ಹಾಕ್ಕೋಬೇಕು, ಒಂದು ಶೋಕಿ ಜೀವನ ನಡೆಸಬೇಕು ಅನ್ನೋ ಥರನೇ ನಮ್ಮ ಜನ ಬಂದುಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾವುದು ಏನಾದರೂ ಪರವಾಗಿಲ್ಲ, ನಾನು ಮೈ ಮೇಲೆ ಎಷ್ಟು ಹಾಕ್ಕೊಂಡಿದ್ದೀನಿ, ಎಷ್ಟು ತೋರಿಸ್ಕೊತೀನಿ, ಅದನ್ನೇ ಒಂದು ಇದು ಮಾಡ್ಕೊಂಬಿಟ್ಟಿದ್ದಾರೆ. ನಮ್ಮ ದೇಶದಲ್ಲಿ ಈ ಜನಗಳಿಗೆ ಅದೊಂಥರ ಸೆಂಟಿಮೆಂಟ್ ಅಂತಲೇ ಹೇಳ್ಬೋದು. ಎಷ್ಟೇ ಜಾಸ್ತಿ ಆದ್ರೂ ಜನಗಳಿಗೆ ಬುದ್ಧಿ ಬರೋದಿಲ್ಲ. ಸೊ ಅದರಿಂದ ಅವ್ರಿಗೆ ಏನಾದರೂ ಪ್ರಾಬ್ಲಮ್ ಆದಾಗ ಮಾತ್ರ ಆವಾಗ ಅವರಿಗೆ ಬುದ್ಧಿ ಬರುತ್ತೆ ಅಂತಲೇ ಹೇಳ್ಬೋದು. ತಜ್ಞರ ಪ್ರಕಾರ ಇದನ್ನು 2 ಲಕ್ಷವರೆಗೂ ರೀಚ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಆದಷ್ಟು ಬೇಗ ಇದ್ರ ಬೆಲೆ ಕಡಿಮೆಯಾಗಿ ನಡೀತಾ ಇರೋಂತಹ ಕೊಲೆ, ದರೋಡೆ, ಥರ ಕಳ್ಳತನಗಳೆಲ್ಲನೂ ಸ್ವಲ್ಪ ಕಡಿಮೆ ಆದರೆ ಎಲ್ಲರಿಗೂ ಒಳ್ಳೆಯದು ಅಂತಲೇ ಹೇಳ್ಬೋದು. ಆದಷ್ಟು ಬೇಗ ಇದ್ರ ಬೆಲೆ ಸ್ವಲ್ಪ ಕಡಿಮೆಯಾಗಿ ನಡೀತಾ ಇರೋಂತಹ ಕೊಲೆ, ದರೋಡೆಗಳನ್ನು ಕಡಿಮೆ ಮಾಡಲಿ ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಆ ಥರ ಇತ್ತು ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. See you in the next